ನಮಸ್ಕಾರ. ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕಣಿ. ಹನುಮಂತನಿಗಾಗಿಯೇ ಬಿಗ್ ಬಾಸ್ ನೋಡ್ತಾ ಇದ್ದಂತ ಹನುಮಂತನ ಅಭಿಮಾನಿಗಳಿಗಾಗಿ ಒಂದು ಗುಡ್ ನ್ಯೂಸ್ ಕಾದಿದೆ. ಬಿಗ್ ಬಾಸ್ ಮುಗಿದ ಮೇಲೆ ಬ್ಯುಸಿ ಆಗಿರುವ ಹನುಮಂತನಿಗೆ ಬಾದ್ಶಾ ಕಿಚ್ಚ ಸುದೀಪ್ ಕಾಲ್ ಮಾಡಿ ಹನುಮಂತನ್ಗೆ ಕಂಗ್ರಾಟ್ಸ್ ಹೇಳಿದ್ದಲ್ಲದೆ ಅಭಿನಂದನೆಯೂ ಕೂಡ ತಿಳಿಸಿದ್ದಾರಂತೆ. ಬಿಗ್ ಬಾಸ್ ಸೀಸನ್ 10ರ ಗ್ರ್ಯಾಂಡ್ ಫಿನಾಲಿಗೆ 11 TRP ಬಂದಿತ್ತು. ಸಕ್ಸಸ್ಫುಲ್ ಸೀಸನ್ ಎಂಬ ಹೆಗ್ಗಳಿಕೆನೂ ಪಡೆದಿತ್ತು. ಇನ್ನೊಂದು ಕಡೆಗೆ ಹಲವು ಸವಾಲುಗಳನ್ನು ಎದುರಿಸಿ 5 ಕೋಟಿ ಓಟು ಗಳಿಸಿ ಜನರಿಂದ ಹೆಚ್ಚು ಪ್ರೀತಿಯನ್ನ ಪಡೆದು ಡಬಲ್ ಸಕ್ಸಸ್ ಕಂಡ ಬಿಗ್ ಬಾಸ್ ಸೀಸನ್ 11ರ ಗ್ರ್ಯಾಂಡ್ ಫಿನಾಲೆಗೆ ಬಂದ TRP ಎಷ್ಟು ಗೊತ್ತಾ? ಅದರಲ್ಲೂ ಕಿಚ್ಚ ಹನುಮಂತನಿಗೆ ಕಾಲ್ ಮಾಡಿ ಅಭಿನಂದನೆ ತಿಳಿಸಿದ್ರ ಹಿಂದೆ TRP ವಿಷಯವೇ ಕಾರಣವಾ? ಹಾಗಾದ್ರೆ TRP ಹೆಚ್ಚು ಬರಲು ಕಾರಣಕರ್ತರು ಯಾರು ಹೆಚ್ಚು ಕಂಟೆಂಟ್ ಕೊಟ್ಟರು TRP ಕ್ರೆಡಿಟ್ ಯಾರಿಗೆ ಸೇರಬೇಕು? ಬನ್ನಿ ನೋಡೋಣ. ಬಿಗ್ ಬಾಸ್ ಸೀಸನ್ 11 ಆರಂಭ ಆಗ್ತಾ ಇದ್ದಂತೆ, ಅಂದ್ರೆ ಹಲವು ಸೀಸನ್ಗಳನ್ನ ನೋಡ್ಕೊಂಡು ಬಂದಿರುವಂತಹ ಅಭಿಮಾನಿಗಳೆಲ್ಲ ಈ ಬಾರಿಯ ಸ್ಪರ್ಧಿಗಳು ಯಾವ ರೀತಿ ಆಟ ಆಡ್ಬೋದು, ಯಾವ ರೀತಿ ಕಂಟೆಂಟ್ ಅನ್ನ ಕೊಡ್ತಾರೆ, ಹೇಗೆ ಮನರಂಜನೆಯನ್ನ ಕೊಡ್ತಾರೆ, ಸೊ ಈ ಎಲ್ಲದನ್ನು ಕೂಡ ಗಮನಿಸ್ತಾ ಕಾದು ಕುಳಿತು ನೋಡ್ತಾ ಇದ್ದಂತಹ ಅಭಿಮಾನಿಗಳಿಗೆ ಸಿಕ್ಕಿದ್ದು ಮಾತ್ರ ಕಂಟೆಂಟ್ ಮೇಲೆ ಕಂಟೆಂಟ್, ಮನರಂಜನೆಯ ಮೇಲೆ ಮನರಂಜನೆ, ಮತ್ತೆ ಸಾಕಷ್ಟು ರೀತಿಯಾದಂಥ ತಿರುವುಗಳು, ಮತ್ತಿನ್ನೇನಾಗುತ್ತೆ, ಯಾರು ಬರ್ತಾರೆ ಯಾರು ಹೋಗ್ತಾರೆ, ಸೊ ಈ ಎಲ್ಲ ಕ್ಯೂರಿಯಾಸಿಟಿ, ಈ ಎಲ್ಲ ಡೆವಲಪ್ಮೆಂಟ್ಗಳ ಮಧ್ಯೆ TRP ಮಾತ್ರ ಗಗನಕ್ಕೇರಿದ್ದಂತೂ ಸುಳ್ಳಲ್ಲ. ಯಾಕೆ ಅಂತಂದರೆ ಸೀಸನ್ ಆರಂಭದ 2 ವಾರದಲ್ಲೇ ಸೀಸನ್ 10ನಲ್ಲಿ ಬಂದಿರುವಂಥ ಅಂತಂದರೆ ಗ್ರ್ಯಾಂಡ್ ಫಿನಾಲಿಗೆ ಸಿಕ್ಕಿರುವಂಥ ಆ 11 TRP ಏನಿತ್ತಲ್ಲ, ಸೊ ಆ 11 TRPನ ಲಾಯರ್ ಜಗದೀಶ್ ಅವರು 2 ವಾರದಲ್ಲಿ ಕೊಟ್ಬಿಟ್ಟಿದ್ರು. ಸೊ ಅದಕ್ಕೆ ಕಂಗ್ರಾಟ್ಸ್ ಕೂಡ ಹೇಳಿದ್ರು, ಅಭಿನಂದನೆಯನ್ನು ಕೂಡ ತಿಳಿಸಿದ್ರು ಕಿಚ್ಚ ಸುದೀಪ್ ಅವರು. ಯಾಕೆ ಅಂತಂದರೆ ಅಷ್ಟೊಂದು ಚೆನ್ನಾಗಿ ಕಂಟೆಂಟ್ ಹೋಗ್ತಾ ಇತ್ತು, ಅದರ ಜೊತೆಗೆ ಸಾಕಷ್ಟು ತಿರುವುಗಳು ರೋಚಕತೆಯಿಂದನೂ ಕೂಡ ಕೂಡಿತ್ತು. ಏನಾಗುತ್ತೆ, ಲಾಯರ್ ಜಗದೀಶ್ ಅವರು ಹೊರಗಡೆ ಬಂದ್ರಂತೆ, ಲಾಯರ್ ಜಗದೀಶ್ ಅವ್ರ ಮೇಲೆ ಹಲ್ಲೆ ಆಯ್ತಂತೆ, ಸೊ ಈ ರೀತಿಯಾದಂಥ ಸಾಕಷ್ಟು ಸುದ್ದಿ ಹರಿದಾಡಿರೋ ಕಾರಣಕ್ಕಾಗಿ ಮತ್ತೆ ಇನ್ನೇನಾಗಬಹುದು ಅನ್ನೋ ಕ್ಯೂರಿಯಾಸಿಟಿನೂ ಕೂಡ ರಗಡಾಗೆ ಇತ್ತು. ಸೊ ಹೀಗಾಗಿ TRP 11ಕ್ಕೇರಿದ್ದಂತೂ ಸುಳ್ಳಲ್ಲ. TRP ಕಿಂಗ್ ಎಂದೇ ಹೆಸರನ್ನ ಪಡೆದಿರುವಂತ ಲಾಯರ್ ಜಗದೀಶ್ ಅವರು ಬಿಗ್ ಬಾಸ್ ಮನೆಯಿಂದ ಎಕ್ಸಿಟ್ ಆದ ಕೂಡಲೇ ಬಿಗ್ ಬಾಸ್ ಮನೆ ಬಿಕೋ ಅಂತಿತ್ತು. TRPನೂ ಇರಲಿಲ್ಲ, ಯಾವ ಮನರಂಜನೆಯೂ ಕೂಡ ಇರಲಿಲ್ಲ. ಇನ್ನು ಮುಂದೆ ನಾವು ಬಿಗ್ ಬಾಸ್ ನೋಡೋದೇ ಇಲ್ಲ ಅಂತ ಹೇಳಿ ಜನ ಹಠ ಹಿಡಿದಿದ್ರು. ಅಷ್ಟೊಂದು ಬಿಗ್ ಬಾಸ್ ಕಾರ್ಯಕ್ರಮದ ಮೇಲೆ ಅಭಿಮಾನಿಗಳಾಗಿರ್ಬೋದು, ನೋಡುವಂಥ ವೀಕ್ಷಕರು ಎಲ್ಲರೂ ಕೂಡ ಸಿಟ್ಟು ಮಾಡ್ಕೊಂಡಿದ್ರು, ಕೋಪಗೊಂಡಿದ್ರು. ಸೊ ಇಂತಹ ಸವಾಲನ್ನ ಬಿಗ್ ಬಾಸ್ ತಂಡ ಎದುರಿಸಿದ್ದೇ ಒಂದು ರೀತಿಯಾದಂಥ ರೋಚಕವಾಗಿತ್ತು. ಹೇಗೆ ಅಂತಂದ್ರೆ, ಈಗ ಲಾಯರ್ ಜಗದೀಶ್ ಅವರ ಕಂಟೆಂಟ್ಗೆ ಸರಿಸಾಟಿ ಅಥವಾ ಅವ್ರಿಗಿನ್ನ ಕಂಟೆಂಟ್ನ ಮೀರಿಸುವಂತಹ ಚಾಲಾಕಿ ಹುಡುಗ, ಚಾಲಾಕಿ ಸ್ಪರ್ಧೆಯನ್ನ ಕರ್ಕೊಂಡು ಬರಬೇಕು ಅಂತ ಅಂದ್ರೆ ಅದು ಒಂದು ರೀತಿ ಸವಾಲೇ ಆಗಿತ್ತು. ಆ ಸಂದರ್ಭದಲ್ಲಿ ಬಿಗ್ ಬಾಸ್ ತಂಡ ಹನುಮಂತ ಲಮಾನಿಯ ಮೊರೆ ಹೋಗ್ತಾರೆ. ಹನುಮಂತ ಲಮಾನಿಗೆ ಹಲವು ಸೀಸನ್ಗಳಿಂದಲೂ ಕೂಡ ಆಫರ್ ಕೊಡ್ತಾನೆ ಇದ್ರಂತೆ, ನೀವು ಬಿಗ್ ಬಾಸ್ ಸೀಸನ್ಗೆ ಬರಬೇಕು ಅಂತ ಕೇಳ್ತಾನೆ ಇದ್ರಂತೆ. ಆದರೆ ಹನುಮಂತ ಲಮಾನಿ ಯಾವಾಗಲೂ ಕೂಡ ಬಂದಿರುವಂಥ ಆಫರ್ಗಳನ್ನು ತಳ್ಳಿ ಹಾಕ್ತಿದ್ರಂತೆ. ನನಗೆ ಬರೋಕ್ಕಾಗಂಗಿಲ್ಲ, ನಾನು ಬ್ಯುಸಿ ಇದ್ದೀನಿ, ಸೊ ಈ ರೀತಿಯಾಗಿ ಹೇಳ್ತಿದ್ರಂತೆ. ಸೊ ಆ ಸಂದರ್ಭದಲ್ಲಿ ಅಂತಂದರೆ ಈ ಒಂದು ಕೊನೆಯ ಮೂಮೆಂಟ್ನಲ್ಲಿ ಬಿಗ್ ಬಾಸ್ ತಂಡ ಏನು ಕನ್ವಿನ್ಸ್ ಮಾಡಿದೆ ಅಂತಂದರೆ, ಈ ಬಾರಿ ಕಿಚ್ಚ ಸುದೀಪ್ ಅವರ ಕೊನೆಯ ನಿರೂಪಣೆ ನೋಡಿ, ಏನು ಮಾಡ್ತೀರಾ, ಬರೋಕ್ಕಾದ್ರೆ ಬಂದ್ಬಿಡಿ ಅಂತ ಹೇಳ್ತಾರೆ. ಸೊ ಆ ಮಾತಿಗೆ ಹನುಮಂತ ಲಮಾನಿ ಎದ್ನೋ ಬಿದ್ನೋ ಅಂತ ಹೇಳಿ ಬಿಗ್ ಬಾಸ್ ಮನೆಗೆ ಕಾಲಿಡ್ತಾರೆ. ನೀವು ಗಮನಿಸಿದ್ರೆ ಬಿಗ್ ಬಾಸ್ ಮನೆಗೆ ಹನುಮಂತ ಲಮಾನಿ ಕಾಲಿಟ್ಟ ಗಳಿಗೆಯಿಂದ ಮತ್ತೆ ಬಿಗ್ ಬಾಸ್ ಸೀಸನ್ 11 ಗ್ರ್ಯಾಂಡ್ ಫಿನಾಲೆ ಮುಗಿಯೋವರೆಗೂ ಕೂಡ ಬಿಗ್ ಬಾಸ್ ಕಾರ್ಯಕ್ರಮದಿಂದ ಸಿಕ್ಕಿರುವಂತಹ ಮನರಂಜನೆ ಎಲ್ಲವೂ ಕೂಡ ಹೆಲ್ದಿಯಾಗೇ ಇತ್ತು. ಅಷ್ಟೊಂದು ಸುಂದರ, ಅಷ್ಟೊಂದು ಸುಖಕರವಾಗಿ ಆ ಒಂದು ಜರ್ನಿ ಕಂಪ್ಲೀಟ್ ಆಗ್ತಾ ಹೋಗ್ತು. ತದನಂತರ ಒಂದಷ್ಟು ಕ್ಯೂರಿಯಾಸಿಟಿ, ಒಂದಷ್ಟು ರೋಚಕತೆಯೂ ಕೂಡ ಇತ್ತು. ಅದರ ಜೊತೆಗೆ ಮಾನವೀಯ ಮೌಲ್ಯಗಳನ್ನು ನಮ್ಮ ಜೀವನಕ್ಕೆ ಹೇಗೆ ಅಳವಡಿಸ್ಕೊಳ್ಬೇಕು ಅನ್ನೋ ಒಂದು ಗೈಡೆನ್ಸ್ ಕೂಡ ಹನುಮಂತನಿಂದ ಸಿಗ್ತಾ ಇತ್ತು. ಸೊ ಹೀಗಾಗಿ ಉಳಿದಿರುವಂತಹ ಸ್ಪರ್ಧಿಗಳು ಯಾರು ಕೂಡ ಅತಿರೇಕವಾಗಿ ಆಡ್ತಿರ್ಲಿಲ್ಲ, ಮತ್ತೆ ಮನುಷ್ಯತ್ವವನ್ನು ಕಳೆದುಕೊಂಡು ಆಡುವ ಮಟ್ಟಿಗೆ ಯಾರು ಕೂಡ ಹೋಗ್ತಿರ್ಲಿಲ್ಲ. ಅಷ್ಟೊಂದು ವಾತಾವರಣವನ್ನ ಸರಿ ಮಾಡಿಬಿಟ್ಟಿದ್ರು ಹನುಮಂತ ಲಮಾನಿ. ಸೊ ಹೀಗಾಗಿ ಹನುಮಂತ ಲಮಾನಿಯಿಂದ ಬಿಗ್ ಬಾಸ್ ಮನೆಯಲ್ಲಿ ಸಖತ್ ಎಂಟರ್ಟೈನ್ಮೆಂಟ್ ಸಿಗ್ತಾನೆ ಹೋಯ್ತು. ಹೇಗೆ ಅಂತ ಅಂದ್ರೆ, ಹನುಮಂತ ಲಮಾನಿಯ ಪ್ರತಿ ಸ್ಟೆಪ್ ಅಲ್ಲೂ ಕೂಡ ಜನ ಕ್ಯೂರಿಯಾಸಿಟಿಯಿಂದ ಆ ಆಟವನ್ನಾಗಿರ್ಬೋದು, ಮತ್ತೆ ಆ ಡಿಸಿಷನ್ಗಳನ್ನ ತೆಗೆದುಕೊಳ್ಳೋ ರೀತಿಗಾಗಿರ್ಬೋದು, ಎಲ್ಲದರಲ್ಲೂ ಕೂಡ ಹನುಮಂತ ಮುಂದೆ ಏನ್ ಮಾಡ್ಬೋದು, ಹನುಮಂತ ಹೆಂಗೆ ಆಟ ಆಡ್ಬೋದು, ಈ ಸಂದರ್ಭವನ್ನ ಹನುಮಂತ ಯಾವ ರೀತಿಯಾಗಿ ಸರಳ ಮಾಡ್ಕೊಳ್ಬೋದು, ಸೊ ಈ ಎಲ್ಲ ಕ್ಯೂರಿಯಾಸಿಟಿ
ಕ್ಯೂರಿಯಾಸಿಟಿಗಳು ನಮ್ಮ ಬಿಗ್ ಬಾಸ್ ನೋಡುವಂತಹ ಅಭಿಮಾನಿಗಳಿಗೆ, ವೀಕ್ಷಕರಲ್ಲಿ ಇರ್ತಿತ್ತು. ಸೊ ಹೀಗಾಗಿ ಪ್ರತಿದಿನ 9:30 ಆಗ್ತಾ ಇದ್ದಂತೆ ಟಿವಿ ಆನ್ ಮಾಡೋದೇನು ಅಥವಾ ಈ ಜಿಯೋ ಸಿನಿಮಾದಲ್ಲಿ ಬಿಗ್ ಬಾಸ್ ಕಾರ್ಯಕ್ರಮ ನೋಡೋದೇನು, ಒಂದ್ ವೇಳೆ ಟೈಮ್ ಸಿಕ್ಕಿಲ್ಲ ನೋಡಿಲ್ಲ ಅಂತಂದ್ರೂ ಸಹಿತ ಟೆಲಿಕಾಸ್ಟ್ ಮಾಡಿದಾಗ್ಲೂ ಕೂಡ ನೋಡೋದು ಅಥವಾ ತಮಗೆ ಬೇಕಾದಾಗ ಜಿಯೋ ಸಿನಿಮಾದಲ್ಲಿ ಓಪನ್ ಮಾಡಿ ನೋಡೋದು, ಈ ರೀತಿ ಮಾಡ್ಲಿಕ್ಕೆ ಶುರು ಮಾಡಿದ್ರು ಜನ. ಸೊ ಹೀಗಾಗಿ ಈ ಬಾರಿಯ ಸೀಸನ್ ಹನುಮಂತ ಲಮಾನಿಯಿಂದ ಹೆಚ್ಚು ಪ್ರಚಾರಕ್ಕೊಳಗಾಯಿತು. ಮತ್ತೆ ಎಲ್ಲರೂ ನೋಡ್ಬೇಕು ಅನ್ನೋ ಆಸೆ ಹೆಚ್ಚಾಗ್ಲಿಕ್ಕೆ ಶುರುವಾಯಿತು. ಮತ್ತೆ ಹನುಮಂತನಿಗಾಗಿಯೇ ನಾವು ಬಿಗ್ ಬಾಸ್ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀವಿ ಅನ್ನೋ ಕೂಗುಗಳು ಕೂಡ ಹೆಚ್ಚಾದವು. ನಂತರ ಹನುಮಂತಾನೇ ಗೆಲ್ಬೇಕು ಅನ್ನೋ ಅಭಿಯಾನನೂ ಕೂಡ ಶುರುವಾಗಿತ್ತು. ಯಾಕೆ ಅಂತಂದ್ರೆ ಹನುಮಂತನ ಮುಗ್ಧತೆ, ಹನುಮಂತನ ಹಾಡುಗಳು, ಮತ್ತೆ ಹನುಮಂತ ಪ್ರತಿ ಸ್ಟೆಪ್ ಅಲ್ಲೂ ಕೂಡ ತೆಗೆದುಕೊಂಡಿರುವಂತಹ ಆ ತಿರುವುಗಳು, ಮತ್ತೆ ಎಂಥದ್ದೇ ಕೆಟ್ಟ ಸಂದರ್ಭ ಬಂದರೂ ಸಹಿತ, ಎಂಥದ್ದೇ ಜಟಿಲವಾದ ಸಮಸ್ಯೆಗಳು ಬಂದರೂ ಸಹಿತ ಹನುಮಂತ ಅದನ್ನ ನೀರು ಕುಡಿದ ರೇಂಜಿಗೆ ಅದನ್ನ ಸರಳ ಮಾಡ್ಕೊಂಡು ಬಿಡ್ತಿದ್ರು. ಸೊ ಇದನ್ನೆಲ್ಲ ನೋಡಿರುವಂತಹ ಜನ, ಅಂತಂದ್ರೆ ಹಳ್ಳಿ ಹುಡುಗ ಆಗಿರುವಂತಹ ಹನುಮಂತ ಪೆದ್ದ ಮುಗ್ಧ ಅಂತ ಹೇಳಿ ಯಾರೆಲ್ಲ ಆತನಿಗೆ ಹಣೆಪಟ್ಟಿ ಕೆಟ್ಟಿದ್ರಲ್ಲ, ಹಾಗಿದ್ರೂ ಸಹಿತ ಹನುಮಂತ ಅಷ್ಟೆಲ್ಲ ಚೆನ್ನಾಗಿ ಆಟ ಆಡ್ಕೊಂಡು ಗೆದ್ದು ಬಂದಿರೋದೇ ರೋಚಕ ಆಗಿತ್ತು. ಸೊ ಹೀಗಾಗಿ ಹನುಮಂತ ಗೆಲ್ಬೇಕು ಅನ್ನೋ ಈ ಅಭಿಯಾನದ ಮೂಲಕವೇ ಹನುಮಂತನಿಂದನೇ ಹೆಚ್ಚು TRP ಬಂತು ಬಿಗ್ ಬಾಸ್ ತಂಡಕ್ಕೆ ಅಂತ ಅಂದ್ರೆ ತಪ್ಪಾಗಂಗಿಲ್ಲ. ಬಿಗ್ ಬಾಸ್ ಕಾರ್ಯಕ್ರಮ ನಡೆಯುವಂತ ಸಂದರ್ಭದಲ್ಲಿ ಒಂದು ಟಾಸ್ಕ್ ಅನ್ನ ಇಟ್ಟಿರ್ತಾರೆ. ಏನಂತಂದ್ರೆ ಆ ಸಂದರ್ಭದಲ್ಲಿ 12 TRP ಬಂದಿರತ್ತೆ. ಆಗ ಈ 12 TRP ಬರಬೇಕು ಅಂತಂದ್ರೆ ನಿಮ್ಮಲ್ಲಿರುವಂತ ಯಾರೋ ಒಬ್ಬ ಸ್ಪರ್ಧೆಯಿಂದಲೇ ಈ ಒಂದು 12 TRP ಬರಕ್ ಸಾಧ್ಯ ಆಗಿದೆ. ಸೊ ಹಾಗಾದ್ರೆ ಯಾರಿಂದ ಈ ಇಷ್ಟು TRP ಬರಕ್ ಸಾಧ್ಯ ಆಯಿತು ಅನ್ನೋದನ್ನ ನೀವು ಹೇಳ್ಬೋದು ಅಂತ ಹೇಳಿ ಅಲ್ಲಿರುವಂತ ಸ್ಪರ್ಧಿಗಳಿಗೆ ಒಂದು ಟಾಸ್ಕ್ ಅನ್ನ ಕೊಟ್ಟಿರ್ತಾರೆ. ಸೊ ಆ ಸಂದರ್ಭದಲ್ಲಿ ಹಲವು ಜನ ಹನುಮಂತಾನೇ 12 TRP ನ ತೆಗೆದುಕೊಂಡು ಬಂದಿರಲಿಕ್ಕೆ ಕಾರಣ ಆಗಿರ್ತಾರೆ. ಹನುಮಂತಾನೇ 12 TRP ಅಂತ ಹೇಳಿ ಹನುಮಂತನನ್ನ 12ನೇ ಸ್ಥಾನಕ್ಕೆ ಹೋಗಿ ಏರಿಸಿಟ್ಟಿರ್ತಾರೆ. ಸೊ ಅದರ ಅರ್ಥ ಬಿಗ್ ಬಾಸ್ ಸೀಸನ್ 11 ನೋಡ್ತಾ ಇರುವಂತಹ ವೀಕ್ಷಕರು ಹನುಮಂತನಿಗಾಗಿಯೇ ನೋಡ್ತಾ ಇದ್ದಾರೆ. ಸೊ ಹೀಗಾಗಿ 12 TRP ಬರಬೇಕು ಅಂತಂದ್ರೆ ಅದು ಹನುಮಂತನಿಂದಾನೇ ಆಗಿರುತ್ತೆ. ಬೆಸ್ಟ್ ಕಂಟೆಂಟ್ ಕ್ರಿಯೇಟರ್ ಮತ್ತೆ ಅವರ ಇನ್ನೋಸೆಂಟ್ ಅನ್ನ ಮೆಚ್ಕೊಂಡು ಜನ ಅವರಿಗೇನೆ ಹೆಚ್ಚು ಪ್ರೀತಿನ ಕೊಡ್ತಿದ್ದಾರೆ. ಸೊ ಹೀಗಾಗಿ ಅವರಿಂದಾನೇ ಹೆಚ್ಚು TRP ಬರ್ಲಿಕ್ಕೆ ಸಾಧ್ಯ ಅಂತ ಹೇಳಿ ಅಲ್ಲಿರುವಂತಹ ಸ್ಪರ್ಧಿಗಳು ಒಪ್ಕೊಂಡಿದ್ದನ್ನ ನೀವು ನೋಡಿದ್ದೀರಾ. ಆದ್ರೆ ಆಗ ಜಜ್ಮೆಂಟ್ ಕೊಡೋದು ಬೇಡ, ಇವರಿಂದನೇ 12 TRP ಬಂದಿದೆ ಅನ್ನೋದನ್ನ ಹೇಳೋದು ಬೇಡ ಅಂತ ಹೇಳಿ ಕಿಚ್ಚ ಸುದೀಪ್ ಅವರು ತಮ್ಮ ಮೇಲೆ ಹಾಕೊಂಡ್ಬಿಟ್ಟಿದ್ರು. ನೋಡಿ, ನಾನೇ 12 TRP ಬರ್ಲಿಕ್ಕೆ ಕಾರಣ, ನಾನೇ ಸುಮ್ಮನೆ ನಿಂತಿಲ್ವಾ ಇಲ್ಲಿ ಅಂತ ಹೇಳ್ಬಿಡ್ತಾರೆ. ಅದರ ಅರ್ಥಾತ್ ಅಲ್ಲಿರೋ ಯಾರು ಕೂಡ 12 TRPಗೆ ರೀಚ್ ಆಗಿಲ್ಲ, ಕಿಚ್ಚ ಸುದೀಪ್ ಅವರಿಂದ ಬಂದಿದೆ ಅನ್ನೋದನ್ನ ಅವರು ಹಂಗೆ ಬ್ರೈನ್ ವಾಶ್ ಮಾಡ್ಬಿಡ್ತಾರೆ. ಅದರ ಅರ್ಥಾತ್ ಏನಂತಂದ್ರೆ ಅಲ್ಲಿರುವಂತ ಸ್ಪರ್ಧಿಗಳಿಗೆ ಯಾರಿಗೂ ಕೂಡ ಗೊತ್ತಾಗಬಾರ್ದು ಯಾರಿಂದ ಹೆಚ್ಚು TRP ಸಿಗ್ತಾ ಇದೆ, ಯಾರು ಹೆಚ್ಚು ಫೇಮಸ್ ಆಗಿದ್ದಾರೆ, ಯಾರನ್ನ ಹೆಚ್ಚು ಜನ ಪ್ರೀತಿಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗೋದು ಬೇಡ. ಯಾಕಂತಂದ್ರೆ ಡೈವರ್ಷನ್ ಆಗ್ಬಿಡತ್ತೆ, ಮತ್ತೆ ಗೆಲ್ಲಬೇಕು ಅನ್ನೋ ಅದೊಂದು ಏನು ತುಟಿತಾ ಇರುತ್ತಲ್ಲ ಅದು ಕಡಿಮೆ ಆಗ್ಬಿಡತ್ತೆ, ಕಾನ್ಫಿಡೆಂಟ್ ಲೆವೆಲ್ ಕಡಿಮೆ ಆಗ್ಬಿಡತ್ತೆ ಉಳಿದಿರುವಂತ ಸ್ಪರ್ಧಿಗಳದು ಅಂತ ಹೇಳಿ ಅಲ್ಲೇನ್ ಮಾಡ್ಬಿಡ್ತಾರೆ, ಕಿಚ್ಚ ಸುದೀಪ್ ಅವರು ಈ TRP ಬರ್ಲಿಕ್ಕೆ ಕಾರಣ ನಾನೇ ಅಂತ ಹೇಳ್ಬಿಟ್ಟು ಅಲ್ಲಿರೋ ಎಲ್ಲ ಸ್ಪರ್ಧಿಗಳನ್ನ ಬ್ರೈನ್ ವಾಶ್ ಮಾಡ್ಬಿಡ್ತಾರೆ. ಸೊ ಹೀಗೆ ಹಲವು ಟಾಸ್ಕ್, ಹಲವು ರೋಚಕ, ಹಲವು ತಿರುವುಗಳಿಂದ ಕೂಡಿರುವಂತಹ ಬಿಗ್ ಬಾಸ್ ಸೀಸನ್ 11 TRP ಹನುಮಂತನಿಂದಾನೇ ಸಿಕ್ಕಿತ್ತು ಅಂತ ಹೇಳಿ ಅಲ್ಲಿರುವಂತಹ ಸ್ಪರ್ಧಿಗಳು ಕೂಡ ಒಪ್ಕೊಂಡಿದ್ರು, ಮತ್ತೆ ಹೊರಗಡೆ ಜಗತ್ತಿನ ಜನರು ಕೂಡ ಒಪ್ಕೊಂಡಿದ್ರು. ಆದ್ರೆ ಅಧಿಕೃತವಾಗಿ ಯಾರಿಂದ ಹೆಚ್ಚು TRP ಬಂತು ಅನ್ನೋದು ಗೊತ್ತಾಗಬೇಕು ಅಂತ ಹೇಳಿ ಜನ ಕಾಯ್ತಾ ಇದ್ರು. ಅದರಲ್ಲೂ ಈ ಗ್ರ್ಯಾಂಡ್ ಫಿನಾಲೆ ಸಮಯದಲ್ಲೇ ಹೆಚ್ಚು TRP ಬರುತ್ತೆ. ಯಾಕೆ ಅಂತಂದ್ರೆ ವಿನ್ನರ್ ಅನೌನ್ಸ್ಮೆಂಟ್ ಇರುತ್ತೆ, ಅದರಲ್ಲೂ ಅಭಿಮಾನಿಗಳು ಯಾರನ್ನ ಹೆಚ್ಚು ಪ್ರೀತಿಸ್ತಿರ್ತಾರೆ ನೋಡಿ. ಸೊ ಆ ಕಂಟೆಸ್ಟೆಂಟ್ ಗೆಲ್ಬೇಕು ಅನ್ನೋ ಒಂದು ದೊಡ್ಡ ಮಹದಾಸೆ ಇರುತ್ತೆ. ಸೊ ಹೀಗಾಗಿ ಯಾರಾಗ್ಬೋದು ಅನ್ನೋ ಕುತೂಹಲದಿಂದನೂ ಕೂಡ ಎಲ್ಲರೂ ನೋಡ್ತಿರ್ತಾರೆ. ಆದ್ರೆ ಹಲವು ಸೀಸನ್ಗಳಲ್ಲಿ ಇರದಂತಹ ಕುತೂಹಲ ಈ ಒಂದು ಸೀಸನ್ ಅಲ್ಲಿ ಹೆಚ್ಚಾಗೇ ಇತ್ತು. ಯಾಕೆಂತಂದ್ರೆ ಹನುಮಂತ ಲಮಾನಿನೇ ಗೆಲ್ಲಬೇಕು ಅಂತ ಹೇಳಿ ಪ್ರತಿಯೊಬ್ರು ಕೂಡ ಎಲ್ಲರೂ ಜಪಿಸ್ತಾ ಇದ್ರು, ಪ್ರಾರ್ಥನೆಯನ್ನ ಮಾಡ್ತಾ ಇದ್ರು. ಅದರಲ್ಲೂ ತ್ರಿವಿಕ್ರಮ್ ಅವರೇ ವಿನ್ನರ್ ಆಗ್ಬಿಟ್ರು, ತ್ರಿವಿಕ್ರಮ್ ಅವ್ರಿಗೆ ವಿನ್ನರ್ ಟ್ರೋಫಿನ ಕೊಟ್ಬಿಟ್ರು ಅಂತ ಹೇಳಿ ಒಂದಿಷ್ಟು ಸುದ್ದಿ ಹರಿದಾಡಕ್ ಶುರುವಾಯಿತು. ಅಂತಂದ್ರೆ ಈ ಗ್ರ್ಯಾಂಡ್ ಫಿನಾಲೆ ಬಿಫೋರ್ ಟೈಮ್ ನಲ್ಲಿ. ಸೊ ಹೀಗಾಗಿ ಜನಕ್ಕೆ ಒಂದು ಕುತೂಹಲ ಆಯ್ತು, ಹನುಮಂತಾನೇ ಗೆಲ್ಬೇಕು, ಯಾರು ಗೆದ್ರು ನೋಡ್ಬೇಕು ಅಂತ ಹೇಳಿ ಜನ ಆ ಗ್ರ್ಯಾಂಡ್ ಫಿನಾಲೆ ಸಮಯವನ್ನ ಯಾರು ಮಿಸ್ ಮಾಡ್ಕೊಳ್ಳಿಲ್ಲ, ಎಲ್ಲರೂ ಕಾದು ಕುಳಿತು ನೋಡ್ತಾ ಇದ್ರು. ಸೊ ಹೀಗಾಗಿ ಗ್ರ್ಯಾಂಡ್ ಫಿನಾಲೆಯಲ್ಲಿ ಬಂದಿರುವಂತಹ TRP 13ರಷ್ಟು ಬಂದಿದೆ. 13 ಈ ಬಾರಿಯ ಗ್ರ್ಯಾಂಡ್ ಫಿನಾಲೆಯ TRP ಆಗಿದೆ. ಈ ಒಂದು TRPಗೆ ಕಾರಣಕರ್ತರು ಯಾರು ಅಂತ ಹೇಳಿ ನನಗೂ ಗೊತ್ತು, ನಿಮಗೂ ಗೊತ್ತು. ಅದುವೇ ಹನುಮಂತ ಲಮಾನಿಯಿಂದಲೇ ಇಷ್ಟೊಂದು TRP ಬರ್ಲಿಕ್ಕೆ ಕಾರಣ. ಅದರಲ್ಲೂ ಕಿಚ್ಚ ಸುದೀಪ್ ಅವರಂತೂ ಆ ಒಂದು ಕಾರ್ಯಕ್ರಮದ ಸಾರಥಿ.
ಅವರಿಂದಾನೇ ಆ ಕಾರ್ಯಕ್ರಮ ನಡೀತಾ ಇರೋದು. ಅವರ ಒಂದು ಜಡ್ಜ್ಮೆಂಟ್, ಅವರು ಪ್ರತಿ ವಾರವೂ ಕೂಡ ಬಂದು ಸ್ಪರ್ಧಿಗಳು ಯಾರೇನು ತಪ್ಪು ಮಾಡ್ತಾ ಇದ್ದಾರೆ, ಯಾರೇನು ಸರಿ ಮಾಡ್ತಾ ಇದ್ದಾರೆ ಅದನ್ನ ಬಂದು ತಿಳಿ ಹೇಳೋದು, ತಿದ್ದೋದಿತ್ತಲ್ಲ. ಸೊ ಆ ವಿಚಾರವೂ ಕೂಡ ಇಲ್ಲಿ ಜನಗಳಿಗೆ ತುಂಬಾ ಇಷ್ಟ ಆಗ್ತಿತ್ತು. ಸೊ ಹೀಗಾಗಿ ಪಂಚಾಯತಿನ ಯಾರು ಮಿಸ್ ಮಾಡ್ಕೊಳ್ತಿರಲಿಲ್ಲ. TRPಗೆ ಹನುಮಂತ ಲಮಾನಿಯ ಕ್ರೆಡಿಟ್ ಎಷ್ಟಿದೆಯೋ ಅದರ ಡಬ್ಬಲ್ ಇಲ್ಲಿ ಸುದೀಪ್ ಅವ್ರದ್ದು ಕೂಡ ಇರುತ್ತೆ. ಬಟ್ ಇಲ್ಲಿ ನಾವು ಕಂಟೆಸ್ಟೆಂಟ್ಗಳ ವಿಚಾರದಲ್ಲಿ ನೋಡ್ತಾ ಇದ್ರೆ ಹನುಮಂತ ಲಮಾನಿನೇ TRP ಕಿಂಗ್ ಆಗಿದ್ರು. ಸೊ ಹನುಮಂತ ಲಮಾನಿಯಿಂದ ಅಷ್ಟೆಲ್ಲ TRP ಬರಲಿಕ್ಕೆ ಸಾಧ್ಯ ಆಯ್ತು ಅಂತ ಹೇಳ್ಬೋದು. ಹನುಮಂತು ಬಿಗ್ ಬಾಸ್ ಮನೆಗೆ ಕಾಲಿಟ್ಟಾಗಿನಿಂದ ಗ್ರ್ಯಾಂಡ್ ಫಿನಾಲೆವರೆಗೂ ಕೂಡ ಹನುಮಂತ ಹೇಗಾಡ್ತಾರೆ, ಏನ್ ಮಾಡ್ತಾರೆ, ಮುಂದೆ ಯಾವ ರೀತಿ ಈ ಟ್ವಿಸ್ಟ್ ಅನ್ನ ಅವರು ಸರಳ ಮಾಡ್ಕೊಳ್ತಾರೆ, ಈ ರೀತಿಯಾಗಿ ಕುತೂಹಲದಿಂದ ಅಭಿಮಾನಿಗಳು ಹನುಮಂತನನ್ನ ನೋಡ್ತಾ ಇದ್ರು. ಸೊ ಹೀಗಾಗಿ TRP ಹನುಮಂತನಿಂದ ಹೆಚ್ಚಾಗಿದೆ ಅಂತ ಅಂದ್ರೂ ಕೂಡ ತಪ್ಪಾಗಂಗಿಲ್ಲ. ಯಾಕೆಂತಂದ್ರೆ ಹನುಮಂತನ ಇನ್ನೋಸೆನ್ಸ್ ನ ಎಲ್ಲರೂ ಮೆಚ್ಕೊಂಡ್ ಬಿಟ್ಟಿದ್ರು. ಹನುಮಂತ ಆಡುವಂತಹ ಮಾತುಗಳು, ಆ ಹಳ್ಳಿ ಸೊಗಡು, ಮತ್ತೆ ಅವರು ತೊಡುವಂತಹ ಆ ಉಡುಗೆ ತೊಡುಗೆ ಅಂತಂದ್ರೆ ಅದರಲ್ಲೂ ಮೇನ್ ಹೈಲೈಟ್ ಲುಂಗಿ ನೋಡಿ. ಅಷ್ಟು ದಿನಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿ ಇದ್ರೂ ಸಹಿತ ಸ್ವಲ್ಪ ಬಟ್ಟೆ ತಂದ್ರೂ ಪರವಾಗಿಲ್ಲ, ನಾನು ಈ ಲುಂಗಿಯಲ್ಲಿ ಸರ್ವೈವ್ ಆಗ್ತೀನಿ ಅಂತ ಹೇಳಿ ಲುಂಗಿಯಲ್ಲೇ ಹನುಮಂತ ಲಮಾನಿ ಇರ್ತಿದ್ರು. ಸೊ ಅದೆಲ್ಲವೂ ಕೂಡ ಜನರಿಗೆ ಇಷ್ಟ ಆಗಿದ್ರು. ಅಂತಂದ್ರೆ ಜನ ಯಾವ್ದಾದ್ರು ಒಂದು ಬೇರೆ ಒಕೇಶನ್ಗೆ ಹೋಗಿರುವಂತ ಸಂದರ್ಭದಲ್ಲಿ ನೀವು ಗಮನಿಸಿರ್ಬೋದು, ಅಲ್ಲಿರೋ ವಾತಾವರಣ ತಕ್ಕಂಗೆ ಬೇಗ ಬದಲಾವಣೆ ಆಗ್ಬಿಡ್ತಾರೆ. ಆದ್ರೆ ಹನುಮಂತ ಲಮಾನಿ ಹಳ್ಳಿ ಬಿಟ್ಟು ಬಿಗ್ ಬಾಸ್ ಮನೆಯಲ್ಲಿ ಇರುವಂತ ಸಂದರ್ಭದಲ್ಲಿ 100 ದಿನಗಳಿಗಿಂತ ಹೆಚ್ಚು ದಿನ ಅಲ್ಲಿ ಸರ್ವೈವ್ ಆಗಿದ್ರು. ಆದ್ರೂ ಸಹಿತ ಆ ಸಿಟಿ ಜೀವನಕ್ಕೆ ಕನೆಕ್ಟ್ ಆಗಿರಲಿಲ್ಲ. ಅಲ್ಲಿ ಸಿಟಿ ಜನ ಇದ್ರೂ ಸಹಿತ ಅವರಂತೆ ನಾನು ಬಟ್ಟೆ ಹಾಕೋಬೇಕು ಅಂತ ಹೇಳಿ ಹನುಮಂತನಿಗೆ ಅನಿಸ್ತಾ ಇರಲಿಲ್ಲ. ಸೊ ಇದನ್ನೆಲ್ಲ ಗಮನಿಸ್ತಾ ಇದ್ದಂತಹ ಜನ ಹನುಮಂತನಿಗಾಗಿಯೇ ನೋಡ್ತಾ ಇದ್ರು. ಮತ್ತೆ ಹನುಮಂತನಿಗೆ ಗೆಲ್ಲಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಅದರಲ್ಲೂ ಹನುಮಂತ ಆರಂಭದಿಂದ ಕೊನೆಯವರೆಗೂ ಕೂಡ ತಮ್ಮ ಒಂದು ವ್ಯಕ್ತಿತ್ವವನ್ನ ಹಾಗೆ ಉಳಿಸ್ಕೊಂಡಿದ್ರು. ಎಲ್ಲಿಯೂ ಕೂಡ ಬದಲಾವಣೆಯನ್ನ ಮಾಡ್ಕೊಂಡಿರಲಿಲ್ಲ. ಅದರ ಜೊತೆಗೆ ಅವರ ಆಟವೂ ಕೂಡ ಡೇ ಬೈ ಡೇ ತುಂಬಾ ಇಂಪ್ರೂವ್ ಆಗ್ತಾ ಇತ್ತು. ಮತ್ತೆ ಕಿಚ್ಚ ಸುದೀಪ್ ಅವರು ಪಂಚಾಯತಿಯಲ್ಲಿ ಬಂದು ಏನಾದ್ರೂ ಹೇಳ್ಕೊಟ್ರು ಸಹಿತ ಅದನ್ನ ಬೇಗ ತೆಗೆದುಕೊಳ್ಳೋದು, ಬೇಗ ಅದನ್ನ ಅರ್ಥ ಮಾಡ್ಕೊಂಡು ಅದನ್ನ ಅಳವಡಿಸ್ಕೊಳ್ಳೋದು. ಸೊ ಈ ರೀತಿಯಾಗಿ ಮಾಡ್ತಿದ್ರು. ಆಟದ ತರಾನೇ ಆಡ್ತಾ ಇದ್ರು. ಸೊ ಅಂತಂದ್ರೆ ಮುಂದೆ ಬರುವಂತ ಸೀಸನ್ಗಳಲ್ಲೂ ಕೂಡ ಒಂದೊಳ್ಳೆ ಬುಕ್ ಅನ್ನ ಬರೆದಿಟ್ಟು ಹೋಗಿದ್ದಾರೆ ಹನುಮಂತ ಲಮಾನಿ ಅಂತಂದ್ರೂ ಕೂಡ ತಪ್ಪಾಗಂಗಿಲ್ಲ. ಮತ್ತೆ ಹನುಮಂತ ಲಮಾನಿನ ಒಂದಿಷ್ಟು ಪಾಯಿಂಟ್ಸ್ ಗಳನ್ನ ಅನುಸರಿಸ್ಬಿಟ್ರೆ ಬೇರೆ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಆಟ ಆಡಬಹುದು ಅನ್ನೋ ಲೆವೆಲ್ಗೆ ಮೈಂಡ್ ಸೆಟ್ ನ ಕ್ರಿಯೇಟ್ ಮಾಡಿ ಹೋಗ್ಬಿಟ್ರು ಹನುಮಂತ ಲಮಾನಿ. ಸೊ ಹೀಗಾಗಿ ಈ ಎಲ್ಲ ವಿಷಯದಿಂದ ಹನುಮಂತ ಲಮಾನಿ ಎಲ್ರಿಗೂ ಕೂಡ ಇಷ್ಟ ಆಗ್ತಿದ್ರು. ಆಟ ತರಾನೇ ನೋಡ್ಬೇಕು, ದೋಸ್ತಾನೂ ಇಲ್ಲ, ಮಾವನೂ ಇಲ್ಲ, ಯಾರ ಬಗ್ಗೆ ಕೂಡ ಲೆಕ್ಕ ಮಾಡ್ತಿರ್ಲಿಲ್ಲ ಹನುಮಂತ ಲಮಾನಿ. ತನಗೇನ್ ಅನ್ಸುತ್ತೆ ತಾನು ಅದನ್ನೇ ಹೇಳ್ತಾ ಇದ್ರು. ಸೊ ಹೀಗಾಗಿ ಹನುಮಂತ ಲಮಾನಿ ಈ ಎಲ್ಲ ವಿಷಯದಿಂದ ಎಲ್ರಿಗೂ ಕೂಡ ಇಷ್ಟ ಆಗ್ತಿದ್ರು. ಅದರ ಜೊತೆಗೆ ಹೊರಗಡೆ ಪ್ರೀತಿಸ್ತಾ ಇದ್ದಂತಹ ಅಭಿಮಾನಿಗಳಿಗೂ ಕೂಡ ಇಷ್ಟ ಆಗ್ತಾ ಇದ್ರು. ಸೊ ಹೀಗಾಗಿ ಹನುಮಂತನಿಗೋಸ್ಕರನೇ ವೀಕ್ಷಕರು ಆ ಒಂದು ಕಾರ್ಯಕ್ರಮವನ್ನು ನೋಡ್ತಾ ಇದ್ರು. ಹೀಗಾಗಿ ಹನುಮಂತನಿಂದ 13ರಷ್ಟು TRP ಬರಲಿಕ್ಕೆ ಕಾರಣ ಅಂತ ಹೇಳಿ ಜನ ಮಾತಾಡ್ತಿದ್ದಾರೆ. TRP 13 ಬಂದಿರೋ ಕಾರಣಕ್ಕಾಗಿ ಕಿಚ್ಚ ಸುದೀಪ್ ಅವರು ಹನುಮಂತನಿಗೆ ಕಾಲ್ ಮಾಡಿ ಅಭಿನಂದನೆಯನ್ನ ತಿಳಿಸಿದ್ದಾರೆ. ಅದರ ಜೊತೆಗೆ ಇಷ್ಟೆಲ್ಲ ಓಟ್ಗಳನ್ನ ಪಡೆದು ಜೊತೆಗೆ ಈ ಬಿಗ್ ಬಾಸ್ ಅನ್ನೋ ಒಂದು ಸೀಸನ್ಗಳಲ್ಲಿ ನೀನು ದಾಖಲೆಯನ್ನ ಬರೆದಿದೀಯಾ ಅಂತ ಹೇಳಿ ಕಂಗ್ರಾಟ್ಸ್ ಕೂಡ ಹೇಳಿದ್ದಾರೆ ಅಂತ ಹೇಳಿ ಮಾಹಿತಿ ಇದೆ. ಹನುಮಂತ ಲಮಾನಿಯಿಂದನೇ TRP ಬಂತ ಅಥವಾ ಬೇರೆ ಯಾರಿಂದಾದ್ರೂ ಬಂತ? ಈಗ ಹೇಳಿರುವಂತ ಈ ಎಲ್ಲ ವಿಷಯಗಳಲ್ಲಿ ಯಾವ್ದಾದ್ರೂ ಒಂದು ವಿಷಯ ಹೈಲೈಟ್ ಆಗಿತ್ತು. ಸೊ ಆ ಹೈಲೈಟ್ ಟಾಪಿಕ್ ಅನ್ನ ನಾ ಏನಾದ್ರೂ ಮರ್ತಿದ್ರೆ ಮತ್ತೆ ಈ ವಿಚಾರದಿಂದನೇ ಹೆಚ್ಚು TRP ಬರ್ಲಿಕ್ಕೆ ಸಾಧ್ಯ ಆಯಿತು ಅನ್ನೋದೇನಾದ್ರೂ ನಿಮ್ಗೆ ಅನಿಸಿದ್ರೆ ಅದನ್ನ ನೀವು ಕಾಮೆಂಟ್ ಮಾಡುವುದು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನಿಸ್ತು ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಸಿಗೋಣ. ನಮಸ್ಕಾರ.